ನೀನು ಈ ಕೊಡಮಣ ತಾಯಿ, ಪಂಜುರ್ಲಿ, ಕಲ್ಕುಡ, ಗುಳಿಗ, ಆಮೇಲೆ ಜುಮಾದಿ, ವರ್ತೆ ಈ ಥರದ ಭೂತಗಳ ಹೆಸರೆಲ್ಲ ಕೇಳಿರ್ಬೋದು. ಈ ಭೂತಗಳಿಗೆ ವರ್ಷಕ್ಕೆ 2 ಬಾರಿ ಹಣ್ಣು ಕಾಯಿ, ಪಂಚಕಜ್ಜಾಯ, ಧೂಪ ದೀಪದ ಪನಿವಾರದ ಪೂಜೆ ಖಂಡಿತವಾಗಿಯೂ ಆಗಬೇಕು. ಆಮೇಲೆ ವರ್ಷಕ್ಕೊಂದು ಬಾರಿ ವಿಶೇಷವಾದ ಪೂಜೆ ಅಥವಾ ಮನೇಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದ್ದರೆ ಆ ಮನೆಯ ಯಜಮಾನನ ಶಕ್ತಿ ಅನುಸಾರ ಏನು ಸೇವೆ ಮಾಡ್ತಾನಲ್ಲ ಅದನ್ನೇ ನಾವು ಕೋಲ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೋಲ ನಡೆಯೋದು ರಾತ್ರಿ ಹೊತ್ತೆ. ಇವತ್ತು ಸಂಜೆ ಕೋಲ ನಡೆಯುತ್ತೆ ಅನ್ನೋ ದಿನದ ಮಧ್ಯಾಹ್ನನೇ ಕೋಲದ ದೇವರ ಗುಡಿನಲ್ಲಿ ಪೂಜೆ ನಡೆಯುತ್ತೆ. ಕೋಲ ಕಟ್ಸೋರ ಮನೆಯಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಸಂಜೆ ಆಗ್ತಿದ್ದ ಹಾಗೆಯೇ ಊರಿನವರು, ನೆಂಟರು, ಇಷ್ಟರು, ಮೇಳದವರು, ಡೋಲ್ನವರು ಎಲ್ಲರೂ ಜಮಾಯಿಸೋದಕ್ಕೆ ಶುರುವಾಗ್ತಾರೆ. ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಚಪ್ರ ಹಾಕಿಸಿ, ತೋರಣ ಕಟ್ಟಿಸಿ, ಅಲಂಕಾರನೆಲ್ಲ ತುಂಬ ಜೋರಾಗೆ ಮಾಡಿರ್ತಾರೆ. ಎಲ್ಲ ತಯಾರಾದಮೇಲೆ ಮನೆ ಯಜಮಾನ ಆದವನು ತಲೆಗೊಂದು ಮುಂಡಾಸ್ ಕಟ್ಕೊಂಡು ಭೂತದ ಗುಡಿಗೆ ಭಜಾ ಭಜಂತ್ರಿ ಸಮೇತ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾನೆ. ಈ ಆಚರಣೆ ಎಲ್ಲ ಏನೋ ಚೆನ್ನಾಗಿದೆ ಅಪ್ಪಾಜಿ, ಆದರೆ ಈ ದೈವ ಭೂತ ಇದೆಲ್ಲ ನಿಜಾನ? ಭೂತ ಪ್ರತ್ಯಕ್ಷ ನಿಜವಾಗ್ಲೂ ಆಗುತ್ತಾ? ನಂಬಿಕೆನೇ ದೈವ, ದೇವರು, ಭೂತ ಎಲ್ಲ ಕಣಮ್ಮ. ಕೋಲ ಕುಣಿಯೋರು ಅಂತಲೇ ಪ್ರತ್ಯೇಕವಾಗಿರ್ತಾರೆ. ಅವರು ವೇಷ ಹಾಕ್ಕೊಂಡು ಕುಣಿಯೋದಕ್ಕೆ ತಯಾರಾಗ್ತಾರೆ. ಆಮೇಲೆ ಜನರ ಮುಂದೆ ಬಂದು ಗಂಟೆಗಟ್ಟಲೆ ಕೋಲದ ಕುಣಿತ, ಮಾತುಗಾರಿಕೆ ಎಲ್ಲ ಇರುತ್ತೆ. ಹೇಗಿದ್ರು ನೀನೇ ಬರ್ತಾ ಇದೆಯಲ್ಲ, ನೀನೇ ನೋಡು, ನಿನಗೆ ಗೊತ್ತಾಗುತ್ತೆ. ನಾ ಕೇಳೋ ಪ್ರಶ್ನೆಗಳಿಗೆಲ್ಲ ಈ ಕೋಲ ಉತ್ತರ ಕೊಡುತ್ತೆ ಅಂತೇನೋ ಹೇಳ್ತಾರಲ್ಲ, ಅದೇನಪ್ಪಾಜಿ? ಮನೆ ಯಜಮಾನ ಭೂತದ ಮುಂದೆ ಕೆಲವು ಪ್ರಶ್ನೆಗಳನ್ನ ಇಡ್ತಾರೆ. ಅಂದರೆ ತನಗಿರ್ತಕ್ಕಂಥ ತೊಂದರೆಗಳು, ಬಗೆಹರಿದೇ ಇರೋ ಸಮಸ್ಯೆಗಳನ್ನ ಭೂತದ ಮುಂದೆ ನಿವೇದಿಸ್ಕೊಳ್ತಾನೆ. ಅದಕ್ಕೆ ಭೂತ ಸಮಂಜಸವಾದ ಉತ್ತರನ ನೀಡುತ್ತೆ, ಸಮಾಧಾನ ನೀಡುತ್ತೆ. ಇಷ್ಟೇ ಅಲ್ಲದೆ ಅಲ್ಲಿಗೆ ನೆರೆದಿರ್ತಕ್ಕಂಥ ನೆಂಟರು, ಇಷ್ಟರು, ಅವರು ಇವರು ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾರೆ, ಉತ್ತರ ಪಡಿತಾರೆ. ಇದು ಸುಮಾರು ಬೆಳಗಿನ ಜಾವದ ತನಕ ನಡೆಯುತ್ತೆ. ಪ್ರಶ್ನೆ ಕೇಳಿ ಉತ್ತರ ಪಡೆಯೋದು ಮುಗಿದ ಮೇಲೇ ಕೋಲ ಮುಗಿಯೋದು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?